ಕನ್ನಿಕಾನ ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಏಯ್ ನಿಮ್ ಸರ್ಪ್ರೈಸ್ಗೆ ನಂದೊಂದ್ ದೊಡ್ಡ ನಮಸ್ಕಾರ. ಇಲ್ಲಿವರೆಗೂ ನೀವು ಕೊಟ್ಟಿರೋ ಸರ್ಪ್ರೈಸ್ಗಳನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಕಾಗೋಗಿದೆ ನನ್ಗೆ. ಇದ್ರ ಮೇಲೆ ಇನ್ನೊಂದ್ ಸರ್ಪ್ರೈಸಾ? ನಿಮ್ ಸರ್ಪ್ರೈಸ್ ನೀವೇ ಇಟ್ಕೊಳ್ಳಿ, ಅತ್ತೆ ನಡೀಲಿ ಹೋಗೋಣ. ಭಾಗ್ಯ ಪ್ಲೀಸ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಪ್ಲೀಸ್ ನನ್ನ ಜೊತೆ ಬನ್ನಿ. ಅಯ್ಯೋ ನನಗ್ ಕೋಪ ಇಲ್ಲ ಆದಿಯವ್ರೆ, ನೀವ್ ಎಲ್ಲಕ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಿ ಅದನ್ನ ಮೊದ್ಲು ಹೇಳಿ, ಆಮೇಲೆ ನಾನು ಬರ್ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಈಗ ಸುಮ್ನೆ ಸರ್ಪ್ರೈಸ್ ಅಂದ್ಬಿಟ್ರೆ ಹೇಗೆ? ಆಯ್ತಾಯ್ತು, ಸರ್ಪ್ರೈಸ್ ಎಲ್ಲ ಇಲ್ಲ. ನಿಮ್ಗೆ ನಮ್ ಟ್ರಸ್ಟ್ ಮಕ್ಕಳನ್ನ ಭೇಟಿ ಮಾಡಿಸ್ಬೇಕು ಅಂತ ನನಗೆ ಆಸೆ. ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಖಂಡಿತ ಮಕ್ಕಳು ನಿಮ್ಗೆ ಇಷ್ಟ ಆಗ್ತಾರೆ ಭಾಗ್ಯ. ಅಯ್ಯೋ ಇದನ್ನ ಮೊದ್ಲೇ ಹೇಳ್ಬೋದಿತ್ತಲ್ವಾ? ಮಕ್ಳ ಜೊತೆ ಮಾತಾಡ್ಕೊಂಡ್ ಬರೋದು ಅಂದ್ರೆ ಖಂಡಿತ ಬರ್ತೀವಿ. ಆದ್ರೆ ನೀವು ಮತ್ತೆ ಬೇರೆ ಏನು ಸರ್ಪ್ರೈಸ್ ಕೊಡೋ ಹಾಗಿಲ್ಲ. ನೋ, ಐ ಪ್ರಾಮಿಸ್. ಎಲ್ಲ ಸರ್ಪ್ರೈಸು ಸಸ್ಪೆಂಡ್ ಮಾಡಿದ್ದೀನಿ. ಬನ್ನಿ ಅಂತ. ನಾನೇ ಯಾಕೆ ಬರ್ಬೇಕು? ನೀವಿಬ್ರು ಹೋಗ್ ಬನ್ನಿ. ಅರೆ ಗೆಳತಿ, ಭಾಗ್ಯ ಅವ್ರನ್ನ ಇಷ್ಟೊತ್ತು ಕಷ್ಟಪಟ್ಟು ಒಪ್ಸಿದೀನಿ, ಈಗ ನೀವು ಕೈ ಕೊಡ್ತಾ ಇದ್ದೀರಲ್ಲ. ಇಲ್ಲ ಫ್ರೆಂಡು, ನಮ್ಮ ಮನೆಗೆ ಹೋಗ್ಲೇಬೇಕು. ಸುನಂದ ಅವರು ಕ್ಯಾಂಟೀನ್ಗೆ ಹೋಗಿರ್ತಾರೆ. ಇಂಥ ಟೈಮ್ ನೋಡ್ಕೊಂಡು ನಮ್ಮ ಮನೆಯವರು ಕದ್ದು ಕದ್ದು ಸ್ವೀಟ್ ಎಲ್ಲ ತಿನ್ಬಿಡ್ತಾರೆ ಫ್ರೆಂಡು. ಅದಕ್ಕೆ ಅವ್ರನ್ನ ಒಬ್ಬರನ್ನೇ ಮನೇಲಿ ಬಿಟ್ಟು ಬರೋದು ಒಂದೇ, ಕಳ್ಳನ್ ಕೈಲಿ ಮನೆ ಬೀಗದ ಕೈ ಕೊಟ್ಟು ಬರೋದು ಒಂದೇ. ನಾ ಮನೆಗೆ ಹೋಗ್ತೀನಿ, ನೀವಿಬ್ರು ಹೋಗ್ಬೇಕು. ಸರಿ, ಹುಷಾರಾಗಿ ಹೋಗಿ. ಇದು ಕೊಡಿ, ಇದು ಯಾಕೆ? ಹುಷಾರು. ಯಾಕೆ ಭಾಗ್ಯ ಅವ್ರೆ ಏನು ಮಾತಾಡ್ತಾ ಇಲ್ಲ? ನಾನೇನ್ ಮಾತಾಡ್ಲಿ? ಅಲ್ಲ ಆದಿಯವ್ರೆ, ನೀವೇನ್ ಮಾತಾಡ್ತಿದ್ದೀರಿ ಅಂತ ಏನಾದ್ರೂ ನಿಮಗ್ ಗೊತ್ತಿದೆಯಾ? ತಮಾಷೆ ಮಾಡ್ತಿದ್ದೀರಾ ನನ್ ಜೊತೆ? ತಮಾಷೆನ ಇರೋದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೀವು ಬರೋದಕ್ಕೆ ಒಪ್ಕೋತಿರೋ ಇಲ್ವೋ? ಆದಿಯವ್ರೆ, ನಿಮ್ಗೆ ಯಾಕೆ ಏನು ಅರ್ಥ ಆಗ್ತಿಲ್ವಾ? ನಿನ್ನೆ ನೋಡಿದ್ರೆ ಒಂದ್ ಸಣ್ಣ ಫಂಕ್ಷನ್ ಇದೆ ಬನ್ನಿ ಅಂದ್ರಿ, ಇಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಫಂಕ್ಷನ್ ಮಾಡಿ ಸನ್ಮಾನ ಎಲ್ಲ ಮಾಡಿದ್ರಿ. ಇವಾಗ ನೋಡಿದ್ರೆ ಟ್ರಸ್ಟ್ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದು ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ತೀರಾ ಅಂತ ಕೇಳ್ತಿದ್ದೀರಿ. ಅಲ್ಲ, ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಿ? ನನ್ನ ಬಗ್ಗೆ ನಾನು ಏನು ಅನ್ಕೊಂಡಿಲ್ಲ, ಆದ್ರೆ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನೋಡಿ ಆದಿಯವ್ರೆ, ನನಗೆ ಇಷ್ಟು ದೊಡ್ಡ ಜವಾಬ್ದಾರಿನ ತಗೊಳ್ಳೋ ಯಾವ ಅರ್ಹತೆನೂ ಇಲ್ಲ. ಸುಮ್ಮನೆ ನಾನ್ ನಿಮ್ಗೆ ಪರಿಚಯ ಇದ್ದೀನಿ ಅಂದ ಮಾತ್ರಕ್ಕೆ ನೀವು ಈ ಥರ ಎಲ್ಲ ಮಾಡಬೇಡಿ ಪ್ಲೀಸ್. ನೋಡಿ ಭಾಗ್ಯ, ನಾನು ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತೀನಿ, ಕೆಲಸದಲ್ಲ. ಅಲ್ಲ, ನಮ್ಮ ಜಗತ್ತಲ್ಲಿ ನೀವು ಒಬ್ಬರೇನ ಪರಿಚಯ ಇರೋದು, 100 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ತಾನೆ. ಅವ್ರು ಯಾರನ್ನೂ ಕೇಳಿದೆ ನಿಮ್ಮನ್ನು ಮಾತ್ರ ಕೇಳ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೊಳ್ಳಿ ಆದಿಯವ್ರೆ? ನಾನೊಬ್ಳು ಆರ್ಡಿನರಿ ಹೆಣ್ಣು, ನನ್ ಪ್ರಪಂಚ ತುಂಬಾನೇ ಚಿಕ್ಕದು ಆದಿಯವ್ರೆ. ಕೈ ತುತ್ತು ಅನ್ನೋ ಒಂದು ಸಣ್ಣ ಕ್ಯಾಂಟೀನ್ನ ನನ್ ಕೈಲಾದಷ್ಟು ಮಟ್ಟಿಗೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅಂಥವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಷ್ಟು ದೊಡ್ಡ ಚಾರಿಟಬಲ್ ಟ್ರಸ್ಟ್ಗೆ MD ಆಗು ಅಂದ್ರೆ ಏನ್ ಅರ್ಥ ಆದಿಯವ್ರೆ? ಇಲ್ಲ ಇಲ್ಲ, ಇದ್ಯಾವುದೂ ಸರಿ ಬರಲ್ಲ. ಏನು ಆರ್ಡಿನರಿ ಹೆಣ್ಣ? ಅದು ನೀವು? ಏನ್ ಭಾಗ್ಯ ಏನೇನೋ ಮಾತಾಡ್ತಾ ಇದ್ದೀರಾ? ನಾನೇನು ರ್ಯಾಂಡಮ್ ಆಗಿ ಕೇಳಿದೆ ಅನ್ಕೊಂಡಿದ್ದೀರಾ? ಇಲ್ಲ ಭಾಗ್ಯ, ನಾನು ತುಂಬಾ ಯೋಚನೆ ಮಾಡೇ ಕೇಳ್ತಾ ಇರೋದು. ನಿಮ್ ಬಗ್ಗೆ ತಿಳ್ಕೊಂಡೇ ಮಾತಾಡ್ತಾ ಇರೋದು. ನನ್ ಬಗ್ಗೆ ತಿಳ್ಕೊಂಡ? ಅಲ್ಲ, ನೀವ್ ಏನ್ ಮಾತಾಡ್ತಿದ್ದೀರಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಾನು ಅರ್ಥ ಮಾಡಿಸ್ತೀನಿ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಇಬ್ರೇ ಬರ್ತಾರೆ ಅನ್ಕೊಂಡು ಅವ್ರಿಗಷ್ಟೇ ಅಡ್ಗೆ ಮಾಡಿದ್ವಿ. ಆದ್ರೆ ನಾವೆಲ್ಲರೂ ಬಂದಾಗ ಆ ಕ್ರೈಸಿಸ್ ಸಿಚುವೇಶನ್ ನೀವೇ ಮುಂದೆ ನಿಂತು ಹ್ಯಾಂಡಲ್ ಮಾಡಿದ್ರಿ. ನೆನ್ಪಿದ್ಯಾ? ರೈಸ್, ಪುಳಿಯೋಗರೆ, ಪಾಯಸ, ಒಬ್ಬಟ್ಟು ಅಂತೆಲ್ಲ ತುಂಬಾ ವೆರೈಟಿ ಅಡುಗೆಗಳನ್ನ ನೀವೇ ಮುಂದೆ ನಿಂತು ರೆಡಿ ಮಾಡಿದ್ರಿ. ಆ ಥರ ಕ್ರೈಸಿಸ್ನ ಹ್ಯಾಂಡಲ್ ಮಾಡೋರ್ಗೆ ಈ ಪೋಸ್ಟ್ ಏನ್ ಮಹಾ? ಏನ್ ಹೇಳ್ತಿದ್ದೀರಿ ಆದಿಯವ್ರೆ ನೀವು? ರೈಸು, ಪುಳಿಯೋಗರೆ, ಪಾಯಸ, ಒಬ್ಬಟ್ಟು ಮಾಡೋದಕ್ಕೂ ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ಳೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ ಅಲ್ಲ, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ನನಗೆ ಮಕ್ಕಳಿಗೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತಿತ್ತು, ಅದನ್ನ ಮಾಡಿದೆ, ಅದು ಅಲ್ಲಿಗೆ ಮುಗೀತು.
ನನಗೆ ನಂದೇ ಆದ ಬಿಸ್ನೆಸ್ ಇದೆ, ಚಿಕ್ಕದೇ ಆದ್ರೂ ಸರಿ, ಅದನ್ನ ಮಾಡ್ಕೊಂಡು ಆರಾಮಾಗಿದ್ದೀನಿ. ಭಾಗ್ಯ, ನೀವೇನು ಇಲ್ಲಿ ಫುಲ್ ಟೈಮ್ ಕೆಲಸ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಬಿಸ್ನೆಸ್ ಮಾಡಿಕೊಂಡು ಅದ್ರ ಜೊತೆಗೆ ಇಲ್ಲಿ ಮಾಡಿದ್ರೆ ಸಾಕು. ಆಮೇಲೆ ನೀವು ಈಗಲೇ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಮನೆಗೆ ಹೋಗಿ ಆರಾಮಾಗಿ ಯೋಚನೆ ಮಾಡಿ ಆಮೇಲೆ ತಿಳಿಸಿ. ಅಯ್ಯೋ, ನಿಮ್ಗೆ ಅರ್ಥನೇ ಆಗ್ತಿಲ್ವಾ? ನನ್ನ ನಿರ್ಧಾರನ ನಾನು ಈಗಾಗಲೇ ತಿಳಿಸಾಗಿದೆ. ನನ್ನ ಕೈಯಲ್ಲಿ ಇದಾಗಲ್ಲ, ನಾನು ಮಾಡೋದಿಲ್ಲ. ಸರಿ, ಯೋಚನೆ ಮಾಡಿ ನಾಳೆ. ನಾನು ಎಕ್ಸ್ಕ್ಯೂಸ್ ಮೀ ಭಾಗ್ಯ, ಎಕ್ಸ್ಕ್ಯೂಸ್ ಮೀ, ಒಂದೇ ನಿಮಿಷ ಬಂದು. ಈ ಆದಿಯವ್ರಿಗೆ ಏನಾಗಿದೆ? ನಾನು ಏನ್ ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಸಗರೆ ಮಗರೆ ಸನಿ ಸಗರೆ ಪ ಗಮ ಪಸದ ಮಾಗ ಸಗರೆ ಮಗರೆ ಸನಿ ಸಗರೆ ಪ ಗಮ ಪಸದ ಮದ ಗಮ ಮಗರೆ ಸನಿ ಪ. ನೀನ್ ಸೆಲೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ನಿನಗೆ ಕೆಲಸ ಕೊಡ್ಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀನಿ. ನೀನ್ ಜಾಯಿನ್ ಆಗೋದ್ರಿಂದ ನಾವು ಲಾಭ ಮಾಡ್ಕೋಬೇಕು ಅಷ್ಟೇ. ಗಮನ ಇಟ್ಟು ಕೇಳಿಸ್ಕೊ, ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ನೀನ್ ಮಾಡೋ ಕೆಲಸ ಸಿಂಪಲ್, ಆ ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸ್ಬೇಕು. ಗೊತ್ತಾಯ್ತಾನೆ? ಓಕೆ ಬಾಸ್, ನೀವು ಹೇಳ್ದಾಗೆ ಮಾಡ್ತೀನಿ. ಆದರೆ ಇಂಟರ್ವ್ಯೂ ಹೇಗೆ ಪಾಸ್ ಮಾಡೋದು ಬಾಸ್? ನೀನ್ ಅದನ್ನೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನಾಳೆ ಸರಿಯಾದ ಟೈಮಿಗೆ ಇಲ್ಲಿಗೆ ಬಂದ್ರೆ ಸಾಕು. ಓಕೆ ಬಾಸ್. ಮಿಕ್ಕಿದ್ದೆಲ್ಲ ನಮ್ಮ ಬಿಗ್ ಫಿಶ್ ನೋಡ್ಕೊಳ್ತಾರೆ. ಇಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ಲಾಭ ಮಾಡ್ಕೋಬೇಕು. ಲಾಭದಲ್ಲಿ ಬಿಗ್ ಫಿಶ್ 20% ಕಮಿಷನ್ ತಗೊಳ್ತಾ ಇದ್ದಾರೆ. ಬಿಲ್ನ ಫೋರ್ಜರಿ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, 10% ಲಾಭ ಅಂತೂ ನಮಗೆ ಆಗ್ಲೇಬೇಕು. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಆದಿಯವರು ಇಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಇವ್ರು ಯಾರೋ ಬಿಲ್ ಫೋರ್ಜರಿ ಮಾಡೋಣ, ದುಡ್ಡು ಮಾಡೋಣ, ಕಮಿಷನ್ ಹೊಡೆಯೋಣ ಅಂತೆಲ್ಲ ಮಾತಾಡ್ತಿದಾರಲ್ಲ. ಯಾರು ಇವರೆಲ್ಲ? ಆದಿಯವ್ರಿಗೆ ಮೊದ್ಲು ಇದನ್ನೆಲ್ಲ ಹೇಳ್ಬೇಕು. ಇಲ್ಲಿ ಯಾರಿದ್ದಾರೆ ನೋಡೇ ಬಿಡೋಣ. ಕನ್ನಿಕಾನ ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಏಯ್, ನೀನೇನ ಮಾಡ್ತಿದ್ದೆ ಅಲ್ಲಿ? ನನ್ನನ್ನ ಕರ್ಕೊಂಡ್ ಬಂದ್ರು. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಇಡಿಯಟ್, ನೀನೇನ ನನ್ನ ಕೇಳೋದು? ಹೇಯ್ ಲಿಟಲ್ ಡೆವಿಲ್, ನೀವೇನ್ ಮಾಡ್ತಾ ಇದೀಯಾ? ಬ್ರೋ, ನಾನು ಆವಾಗ ಬಂದ್ ಹೋಗ್ತಿರ್ತೀನಿ. ಇಲ್ಲಿ ನೋಡ್ಕೊಳಕ್ ಯಾರು ಇಲ್ವಲ್ಲ, ಏನ್ ನಡೀತಿದೆ ಏನು ಅಂತ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಓ, ಇದಕ್ಕೆಲ್ಲ ಟೈಮ್ ಇದೆಯಾ ನಿನಗೆ? ನಾನೇನೋ ನಿನ್ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಬ್ಯೂಟಿ ಪಾರ್ಲರ್ ಇರ್ತೀಯ ಅನ್ಕೊಂಡಿದ್ದೆ. ಬ್ರೋ, ಸಾರಿ, ಡೋಂಟ್ ಗೆಟ್ ಅಫೆಂಡೆಡ್. ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದೆ. ಲೆಟ್ಸ್ ಗೋ, ಕಮ್. ಬ್ರೋ, ನೀನ್ ಹೋಗಿರು, ನನಗ್ ಸ್ವಲ್ಪ ಕೆಲ್ಸ ಅದ, ಮುಗಿಸ್ಕೊಂಡ್ ಬರ್ತೀನಿ. ಸರಿ ಹಾಗೆ, ಬನ್ನಿ ಹೋಗೋಣ. ಇಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಲಾಭದಲ್ಲಿ ಬಿಗ್ ಫಿಶ್ 20% ಕಮಿಷನ್ ತಗೊಳ್ತಾ ಇದ್ದಾರೆ.
ಅವಳು ಕೊಟ್ಟಿರೋ ನೋಟ್ಗಳನ್ನ ಲೆಕ್ಕ ಹಾಕ್ಬೋದು ನಾವು. ಆದ್ರೆ ಅವಳ ಒಳ್ಳೆತನವನ್ನ, ಹೃದಯವಂತಿಕೆನ, ತ್ಯಾಗವನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ಬೆಲೆನೆ ಕಟ್ಟಕ್ಕಾಗದೇ ಇರೋ ಸಂಪತ್ತು. ಅತ್ತ, ಇವತ್ತು ಮಾವ ನಿನ್ ಬಗ್ಗೆ ಮಾತಾಡಿದ್ದು ನಿನಗೆ ಎಷ್ಟು ಖುಷಿ ಆಯ್ತು, ಅದಕ್ಕಿಂತ ಜಾಸ್ತಿ ಖುಷಿ ನನ್ಗಾಯ್ತು. ಅವ್ರ ಜೀವನದಲ್ಲಿ ಅವರು ಎಂತೆಂತ ಜನಗಳನ್ನ ನೋಡಿದ್ದಾರೆ. ಅವ್ರ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ಏನೇನೋ ವಿಷಯಗಳನ್ನ ಡೀಲ್ ಮಾಡಿದ್ದಾರೆ. ಅಷ್ಟೆಲ್ಲ ಅನುಭವ ಇರೋರು ನಿನ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ, ಅಲ್ಲೇ ನೀನ್ ಅರ್ಥ ಮಾಡ್ಕೋಬೇಕು ಅವ್ರು ನಿನ್ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅಂತ. ಮಾವ ನಿನ್ನ ಮಗಳ ತರ ನೋಡ್ತಿದ್ದಾರೆ ಕಣೆ. ನಿನಗೆ ಅಷ್ಟೆಲ್ಲ ಗೌರವ ಕೊಟ್ಟು ಪ್ರೀತಿ ಮಾಡೋ ವ್ಯಕ್ತಿ ಹತ್ರ ನೀನ್ ಯಾಕೆಲ್ಲಾನು ಮುಚ್ಚಿಟ್ಟೆ ಅಂತ ಅರ್ಥನೇ ಆಗ್ತಿಲ್ಲ ಕಣೆ. ಏನಾಯ್ತು ನಿನ್ಗೆ? ಯಾಕಂತ ತಿರ್ಸ್ತಿದ್ಯಾ? ಸರ್ಪ್ರೈಸ್ ಸರ್ಪ್ರೈಸ್. ಏನ್ ಸರ್ಪ್ರೈಸ್? ನೋಡು, ನಾನೇ ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಅಂತಂದ್ರೆ ಅದನ್ನ ಕೇಳಿ ನೀನು ಎಕ್ಸೈಟ್ ಆಗ್ತೀಯ. ಕಿಶನ್, ಏನೋ ನಿಂದು ಖುಷಿ ಪೂಜಾ, ಖುಷಿ. ಇವಾಗ ವಿಷಯ ಏನು ಅಂತ ಹೇಳ್ತೀಯೋ ಇಲ್ವೋ? ನೋಡಿ, ಏನಿದೆಲ್ಲ? ಪೂಜಾ, ನಾವು ಹನಿಮೂನಿಗೆ ಪ್ಲಾನ್ ಮಾಡ್ತಿದೀವಲ್ಲ, ಸೊ ನಾವ್ ಎಲ್ಲಿಗೆ ಹೋಗ್ತಿದೀವಿ, ಯಾವ ಪ್ಲೇಸ್ ನೋಡ್ತಿದೀವಿ, ಎಲ್ಲಿ ಸ್ಟೇ ಆಗ್ತಿದೀವಿ, ಎಲ್ಲ ಡೀಟೇಲ್ಸ್ ಇದ್ರೊಳಗಿದೆ. ನಾನು ಲಾಸ್ಟ್ ಟೈಮ್ ನಿನಗೆ ತೋರಿಸಿದ್ದೆ. ಇವಾಗ ಅದರಲ್ಲಿ ಒಂದ್ 4 ಫೈನಲ್ ಮಾಡಿದೀನಿ. ನಿನ್ಗೆ ಯಾವ್ದು ಇಷ್ಟನೋ ಒಂದ್ ಫೈನಲ್ ಮಾಡು. ಮತ್ತೆ ಶುರು ಹಚ್ಕೊಂಡ್ಯಾ ನೀನು? ಮತ್ತೆ ಶುರು ಮಾಡಿದೆ ಅಂದ್ರೆ ಏನರ್ಥ? ನಾನ್ ಪೋಸ್ಟ್ಪೋನ್ ಮಾಡಿದ್ದು ಆದಿ ಅಣ್ಣ ಇಲ್ಲಿ ಇಲ್ಲ ಅಂತ. ಈಗ ಬಂದಿದ್ದಾನಲ್ವಾ, ಇನ್ನೇನ ತಡ ಮಾಡೋದು? ಕಿಶನ್, ಭಾವ ಬಂದು ಇನ್ನು 3 ದಿನನೂ ಆಗಿಲ್ಲ. ನಾವ್ ಹೊರಟ್ರೆ ಹೇಗೆ ಹೇಳು? ಅವ್ರು ಬರದೇ ಕಾಯ್ತಾ ಇದ್ವಿ ಅಂತ ಅನ್ನೋ ತರ ಆಗಲ್ವಾ? ಇಲ್ಲ ಅಂದ್ರೂ ನಾವು ಅದಕ್ಕೆ ತಾನೇ ಕಾಯ್ತಾ ಇದ್ದೀರಾ. ಕಿಶನ್, ಸಿಲ್ಲಿಯಾಗಿ ಮಾತಾಡ್ಬೇಡ ಕಣೋ. ನಾನ್ ಏನ್ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೊ. ಅಲ್ಲ, ನಾವು ಡೆಸ್ಪರೇಟ್ ಆಗಿ ಹನಿಮೂನಿಗೆ ಹೋಗಕ್ ಕಾಯ್ತಾ ಇದೀವಿ ಅಂತ ಅನ್ಸಲ್ವಾ ಅವ್ರಿಗೆ? ಆ ತರ ಎಲ್ಲ ಆದಿ ಅಣ್ಣ ಏನು ಅನ್ಕೊಳ್ಳಲ್ಲ. ನೀನ್ ಫೈನಲ್ ಹೋಗೋ. ಪೂಜಾ ಕೂತ್ಕೋ. ನೋಡು, ಇವಾಗ ಇದ್ರಲ್ಲಿ ಯಾವ್ದಾದ್ರು ಒಂದು ನೀನ್ ಫೈನಲ್ ಮಾಡ್ಲೇಬೇಕು. ಫೈನಲ್ ಮಾಡು.